ಭಾರತೀಯ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸಬೇಕು ಅನ್ನೋ ಕನಸಿದೆಯಾ? ಹಾಗಿದ್ರೆ ನಿಮ್ಮ ಕನಸು ನನಸು ಮಾಡಿಕೊಳ್ಳೋದಕ್ಕೆ ಇಲ್ಲಿದೆ ಅದ್ಭುತ ಅವಕಾಶ. ಭಾರತೀಯ ನೌಕಾಪಡೆ 2026ನೇ ಸಾಲಿನ ಅಧಿಕಾರಿ ನೇಮಕಾತಿ ಹುದ್ದೆಗಳಿಗಾಗಿ ಅಧಿಕೃತ ಅಧಿಸೂಚನೆಯನ್ನ ಹೊರಡಿಸಿದೆ. ಹಾಗಿದ್ರೆ ಎಷ್ಟು ಹುದ್ದೆಗಳಿವೆ? ಅರ್ಜಿ ಸಲ್ಲಿಸೋದಕ್ಕೆ ಅರ್ಹತೆ ಏನಿರಬೇಕು? ಅರ್ಜಿ ಸಲ್ಲಿಸೋದು ಹೇಗೆ? ಅಪ್ಲೈ ಮಾಡೋದಕ್ಕೆ ಕೊನೆ ದಿನ ಯಾವಾಗ? ಎಲ್ಲವನ್ನ ಹೇಳ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಡೈಲಿ. ನಾನು ಶೇಷಕೃಷ್ಣ ಭಟ್. ಹೌದು, ಭಾರತೀಯ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸಬೇಕು, ದೇಶದ ಗಡಿ ಕಾಯುವ ಹೆಮ್ಮೆ ನನಗಿರಬೇಕು ಅಂತ ಕನಸು ಕಾಣ್ತಿರೋ ಯುವಕ ಯುವತಿಯರಿಗೆ ಇದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಭಾರತೀಯ ನೌಕಾಪಡೆ 2026ನೇ ಸಾಲಿನ ಶಾರ್ಟ್ ಸರ್ವಿಸ್ ಕಮಿಷನ್ SSC ಅಧಿಕಾರಿ ನೇಮಕಾತಿಗಾಗಿ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ. ಒಟ್ಟು 260 ಹುದ್ದೆಗಳಿಗೆ ಈ ನೇಮಕಾತಿ ನಡೀತಾ ಇದೆ. ಪುರುಷ ಮತ್ತು ಮಹಿಳಾ ಅಧಿಕಾರಿಗಳನ್ನ ನೇಮಿಸಿಕೊಳ್ಳುವ ಗುರಿಯನ್ನ ನೌಕಾಪಡೆ ಹೊಂದಿದೆ. ಟೆಕ್ನಿಕಲ್ ಪೈಲಟ್, ಏರ್ ಟ್ರಾಫಿಕ್ ಕಂಟ್ರೋಲರ್ ATC ಮತ್ತು ನೇವಲ್ ಏರ್ ಆಪರೇಷನ್ ಸೇರಿದಂತೆ ಹೀಗೆ ವಿವಿಧ ವಿಭಾಗಗಳಲ್ಲಿ ಶಾರ್ಟ್ ಸರ್ವಿಸ್ ಕಮಿಷನ್ SSC ಅಧಿಕಾರಿಗಳನ್ನ ಸೇರ್ಪಡೆಗೊಳಿಸಲು ಈ ಉದ್ಯೋಗ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಹಾಗಿದ್ರೆ ಬನ್ನಿ ಯಾವ್ಯಾವ ಹುದ್ದೆಗಳಿವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಈಗ ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಅನ್ನ ನೀವು ಗಮನಿಸ್ತಾ ಇರಬಹುದು. ಅದರಲ್ಲಿ ಶಾಖೆ, ವಿಭಾಗ, ಖಾಲಿ ಇರುವಂತಹ ಹುದ್ದೆಗಳು, ಆಮೇಲೆ ಜೆಂಡರು, ಹಾಗೇನೆ ಮಹಿಳೆಯರಿಗಾಗಿ ಮೀಸಲಿಟ್ಟ ಹುದ್ದೆಗಳು ಎಷ್ಟು ಅಂತ ಹೇಳುವಂತದನ್ನ ನೀವು ನೋಡ್ತಾ ಹೋಗ್ಬೋದು. ಸೊ ಮೊದಲನೇದಾಗಿ ಎಕ್ಸಿಕ್ಯೂಟಿವ್ ವಿಭಾಗ. ಸೊ ಇದರಲ್ಲಿ GSX ಮತ್ತೆ ಹೈಡ್ರೋ ಸೇರಿ 76 ಹುದ್ದೆಗಳಿದಾವೆ. ಪುರುಷ ಮತ್ತು ಮಹಿಳೆಯರು ಇದಕ್ಕೆ ಅಪ್ಲೈ ಮಾಡಬಹುದು. ಇಲ್ಲಿ GSX ನಲ್ಲಿ ಗರಿಷ್ಠ 10, ಹಾಗೇನೆ ಹೈಡ್ರೋದಲ್ಲಿ 1 ಮಹಿಳೆಯರಿಗೆ ಮೀಸಲಿಟ್ಟಂತ ಹುದ್ದೆಗಳಿವೆ. ಹಾಗೇನೆ ನೆಕ್ಸ್ಟ್ ಪೈಲಟ್ 25 ಹುದ್ದೆಗಳಿವೆ. ಪುರುಷ ಮತ್ತು ಮಹಿಳೆಯರು ಇದಕ್ಕೆ ಅಪ್ಲೈ ಮಾಡಬಹುದು. ಮಹಿಳೆಯರಿಗೆ ಮೀಸಲಿಟ್ಟಂತ ಹುದ್ದೆಗಳು ಅಂತ ಹೇಳಿದ್ರೆ 3 ಇದೆ. ಸೊ ಇನ್ನು ನೆಕ್ಸ್ಟ್ ನೇವಲ್ ಏರ್ ಆಪರೇಷನ್ ಆಫೀಸರ್, ಒಟ್ಟು 20 ಹುದ್ದೆಗಳಿವೆ. ಇಲ್ಲೂ ಕೂಡ ಮಹಿಳೆಯರಿಗೆ 3 ಹುದ್ದೆಗಳನ್ನ ಮೀಸಲಿಡಲಾಗಿದೆ. ಹಾಗೆ ನೆಕ್ಸ್ಟ್ ಏರ್ ಟ್ರಾಫಿಕ್ ಕಂಟ್ರೋಲರ್ ಅಥವಾ ATC ಅಂತ ಹೇಳ್ತೀವಿ. ಈ ವಿಭಾಗದಲ್ಲಿ 18 ಹುದ್ದೆಗಳಿವೆ. ಆದ್ರೆ ಇಲ್ಲಿ ಮಹಿಳೆಯರಿಗೆ ಸೀಟುಗಳಿಲ್ಲ. ಬಟ್ ಇಲ್ಲಿ ಅಪ್ಲೈ ಮಾಡುವಾಗ ಪುರುಷ ಮಹಿಳೆಯರು ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಲಾಜಿಸ್ಟಿಕ್, ಇಲ್ಲಿ 10 ಹುದ್ದೆಗಳಿವೆ. ಸೊ ಇಲ್ಲಿ ಮಹಿಳೆಯರಿಗೋಸ್ಕರ 1 ಹುದ್ದೆಯನ್ನ ಮೀಸಲಿರಿಸಲಾಗಿದೆ. ಇನ್ನು ಎಜುಕೇಶನ್ ಸೈಡ್ ನೋಡೋದಿದ್ರೆ ಗಣಿತ ಅಥವಾ ಆಪರೇಷನಲ್ ರಿಸರ್ಚ್ ಅಥವಾ OR ಅಂತ ಹೇಳ್ತೀವಿ. ಒಟ್ಟು 7 ಹುದ್ದೆಗಳಿವೆ. ಪುರುಷ ಮತ್ತು ಮಹಿಳೆಯರು ಇದಕ್ಕೆ ಅಪ್ಲೈ ಮಾಡಬಹುದು. ಇಲ್ಲಿ ಮಹಿಳೆಯರಿಗೆ ಯಾವ ಹುದ್ದೆಗಳನ್ನು ಕೂಡ ಮೀಸಲಿರಿಸಲಾಗಿಲ್ಲ. ಹಾಗೆ ನೆಕ್ಸ್ಟ್ ಎಜುಕೇಶನ್ ಸೈಡ್ ಮೆಕ್ಯಾನಿಕಲ್ ಅಥವಾ ಪ್ರೊಡಕ್ಷನ್ ಇಂಜಿನಿಯರಿಂಗ್ 8 ಹುದ್ದೆಗಳಿದಾವೆ. ಪುರುಷ ಮತ್ತು ಮಹಿಳೆಯರು ಅಪ್ಲೈ ಮಾಡಬಹುದು. ಇಲ್ಲೂ ಕೂಡ ಮಹಿಳೆಯರಿಗೆ ಯಾವುದೇ ರೀತಿಯಾದಂತ ಹುದ್ದೆಯನ್ನ ಮೀಸಲಿರಿಸಲಾಗಿಲ್ಲ. ಸೊ ಹಾಗೆ ನೆಕ್ಸ್ಟ್ ಬರೋದಿದ್ರೆ ಎಂಜಿನಿಯರಿಂಗ್ GS, ಖಾಲಿ ಇರುವಂತಹ ಹುದ್ದೆಗಳು 42. ಪುರುಷ ಮತ್ತು ಮಹಿಳೆಯರು ಅಪ್ಲೈ ಮಾಡಬಹುದು. ಸೊ ಇಲ್ಲಿ 7 ಹುದ್ದೆಗಳನ್ನ ಮಹಿಳೆಯರಿಗೋಸ್ಕರನೇ ರಿಸರ್ವ್ ಮಾಡಿಡಲಾಗಿದೆ. ಸೊ ಇನ್ನು ನೆಕ್ಸ್ಟ್ ಎಂಜಿನಿಯರಿಂಗ್ ಸಬ್ಮರೀನ್ ಟೆಕ್ನಿಕಲ್, ಇಲ್ಲಿ ಒಟ್ಟು ಖಾಲಿ ಇರುವಂತಹ ಹುದ್ದೆಗಳು 8. ಆದ್ರೆ ಇಲ್ಲಿ ಪುರುಷರು ಮಾತ್ರ ಇದಕ್ಕೆ ಅಪ್ಲೈ ಮಾಡಬಹುದು. ಹಾಗೆ ಮಹಿಳೆಯರಿಗೆ ಯಾವ ರೀತಿಯಾದಂತಹ ಹುದ್ದೆಗಳನ್ನು ಕೂಡ ಇಲ್ಲಿ ಮೀಸಲಿರಿಸಲಾಗಿಲ್ಲ. ನೆಕ್ಸ್ಟ್ ಎಲೆಕ್ಟ್ರಿಕಲ್ GS, ಒಟ್ಟು 38 ಹುದ್ದೆಗಳು ಖಾಲಿ ಇದಾವೆ. ಪುರುಷ ಮತ್ತು ಮಹಿಳೆಯರು ಇದಕ್ಕೆ ಅಪ್ಲೈ ಮಾಡಬಹುದು. ಮಹಿಳೆಯರಿಗೆ 7 ಹುದ್ದೆಗಳನ್ನ ಇಲ್ಲಿ ಮೀಸಲಿರಿಸಲಾಗಿದೆ. ಹಾಗೆ ನೆಕ್ಸ್ಟ್ ಎಲೆಕ್ಟ್ರಿಕಲ್ ಸಬ್ಮರೀನ್ ಟೆಕ್ನಿಕಲ್, ಸೊ 8 ಹುದ್ದೆಗಳು ಖಾಲಿ ಇದಾವೆ. ಸೊ ಇಲ್ಲಿ ಪುರುಷರು ಮಾತ್ರ ಇದಕ್ಕೆ ಅಪ್ಲೈ ಮಾಡಬಹುದು. ಮಹಿಳೆಯರಿಗೆ ಯಾವ ಹುದ್ದೆಗಳು ಕೂಡ ಇಲ್ಲಿ ಇಲ್ಲ. ಸೊ ಒಟ್ಟಾರೆಯಾಗಿ ಎಲ್ಲಾ ವಿಭಾಗಗಳು ಸೇರಿದಂತೆ ಒಟ್ಟು 260 ಹುದ್ದೆಗಳು ಖಾಲಿ ಇದಾವೆ. ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡಿಕೊಂಡು ಕರೆಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ನೀವು ಇದರಲ್ಲಿ ಹುದ್ದೆಯನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಹಾಗಿದ್ರೆ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಅರ್ಹತೆ ಏನಿರಬೇಕು ಅಂತ ನೀವು ಕೇಳಬಹುದು. ಎಸ್, ಅದನ್ನೇ ನಾನೀಗ ನಿಮಗೆ ಹೇಳ್ತೀನಿ. ಸೊ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಶೈಕ್ಷಣಿಕ ಮತ್ತು ವಯೋಮಿತಿ ಅರ್ಹತೆ ಏನಿರಬೇಕು ಅಂತ. ಸೊ ಮೊದಲನೇದು ರಾಷ್ಟ್ರೀಯತೆ. ಅಭ್ಯರ್ಥಿಗಳು ಭಾರತ ಸರ್ಕಾರದ ರಾಷ್ಟ್ರೀಯತೆ ಅಗತ್ಯತೆಗಳನ್ನ ಪೂರೈಸಬೇಕು. ಎರಡನೇದಾಗಿ ವೈವಾಹಿಕ ಸ್ಥಿತಿ. ಅವಿವಾಹಿತ ಪುರುಷರು ಮತ್ತು ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರು. ವಿವಾಹಿತರಾಗಿದ್ರೆ ಅಂತವರು ಅರ್ಜಿ ಸಲ್ಲಿಸೋದಕ್ಕೆ ಆಗಲ್ಲ. ಇನ್ನು ಮೂರನೇದು ಅಂತಿಮ ವರ್ಷದ ವಿದ್ಯಾರ್ಥಿಗಳು, ಪದವಿಯ ಅಂತಿಮ ವರ್ಷದಲ್ಲಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಆದ್ರೆ ಜನವರಿ 2027ರ ವೇಳೆಗೆ 60 ಅಂಕಗಳೊಂದಿಗೆ ಪದವಿ ಪೂರೈಸಿರಬೇಕು. ನೆಕ್ಸ್ಟ್ ಟೆಕ್ನಿಕಲ್, ಎಕ್ಸಿಕ್ಯೂಟಿವ್ ಮತ್ತೆ ಎಜುಕೇಶನ್, ಈ 3 ವಿಭಾಗಗಳಲ್ಲಿ ಶೈಕ್ಷಣಿಕ ಮತ್ತು ವಯೋಮಿತಿ ಅರ್ಹತೆ ಏನೇನು ಅಂತ ಈಗ ಡೀಟೇಲ್ ಆಗಿ ನೋಡೋದಿದ್ರೆ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇರಬಹುದು. ಒಂದು ಟೇಬಲ್ ಅನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅದರಲ್ಲಿ ಮೊದಲನೇದು ಎಕ್ಸಿಕ್ಯೂಟಿವ್ ಶಾಖೆಯ ಅರ್ಹತೆ, ಅಂದ್ರೆ ಎಕ್ಸಿಕ್ಯೂಟಿವ್ ಬ್ರಾಂಚ್ ಎಲಿಜಿಬಿಲಿಟಿ ಏನು ಅಂತ ಹೇಳುವಂತದನ್ನ ಈಗ ಗಮನಿಸ್ತಾ ಹೋಗೋಣ. ಎಸ್, ಮೊದಲನೇದಾಗಿ ಎಕ್ಸಿಕ್ಯೂಟಿವ್ ವಿಭಾಗ.
ಇಲ್ಲಿರುವಂತ ಹುದ್ದೆಗಳಿಗೆ ಪುರುಷರು ಮತ್ತು ಮಹಿಳೆಯರು ಇಬ್ರು ಕೂಡ ಅರ್ಹರು, ಅಂದ್ರೆ ಇಬ್ರು ಕೂಡ ಅಪ್ಲೈ ಮಾಡಬಹುದು. ಆದ್ರೆ ನಿಮ್ಮ ಡಿಗ್ರಿ ಯಾವುದಾಗಿರ್ಬೇಕು ಅಂತ ಹೇಳುವಂತದ್ದು ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಮೊದಲನೇದು GSX ಮತ್ತೆ ಹೈಡ್ರೋ ವಿಭಾಗಕ್ಕೆ BE ಅಥವಾ BTech ಮುಗಿಸಿದ್ರೆ ಸಾಕು. ಆದ್ರೆ ನಿಮ್ಮ ಜನ್ಮ ದಿನಾಂಕ 2002 ಜನವರಿ 2ರಿಂದ 2007 ಜುಲೈ 1 ಇರಬೇಕು. ಪೈಲಟ್, NAOO ಮತ್ತು ATC ಹುದ್ದೆಗಳಿಗೆ ಯಾವುದೇ BE BTech ಪದವಿ ಇದ್ರೂ ಕೂಡ ಸಾಕಾಗುತ್ತೆ. ಆದ್ರೆ ನಿಮ್ಮ 10 ಮತ್ತು 12ನೇ ಕ್ಲಾಸಿನ ಇಂಗ್ಲಿಷ್ ನಲ್ಲಿ ನೀವು ಕನಿಷ್ಠ 60% ಮಾರ್ಕ್ಸ್ ಪಡೆದಿರಲೇಬೇಕಾಗತ್ತೆ. ಪೈಲಟ್ ಮತ್ತು NAOOಗೆ 2003ರಿಂದ 2008 ಒಳಗಿನ ವಯೋಮಿತಿ ಇದ್ರೆ ATCಗೆ 2002ರಿಂದ 2006 ಅವಕಾಶ ಇದೆ. ನೆಕ್ಸ್ಟ್ ಲಾಜಿಸ್ಟಿಕ್ಸ್. ಇಲ್ಲಿ ಫಸ್ಟ್ ಕ್ಲಾಸ್ BE BTech ಅಥವಾ MBA ಮಾಡಿದವರು, ಇಲ್ಲವೇ BSc BCom IT ಜೊತೆಗೆ PG ಡಿಪ್ಲೊಮಾ ಮಾಡಿದಂತವರು ಅಪ್ಲೈ ಮಾಡೋದಕ್ಕೆ ಅವಕಾಶ ಇದೆ. ಹಾಗೆ ಮುಂದೆ ನೋಡಿದ್ರೆ ಶಿಕ್ಷಣ ಶಾಖೆಯ ಅರ್ಹತೆ, ಎಜುಕೇಶನ್ ಬ್ರಾಂಚ್ ಎಲಿಜಿಬಿಲಿಟಿ, ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಇದನ್ನು ಕೂಡ ನೀವು ಗಮನಿಸಬೇಕು. ನೀವೇನಾದ್ರೂ ಟೀಚಿಂಗ್ ಅಥವಾ ಎಜುಕೇಶನ್ ವಿಭಾಗಕ್ಕೆ ಹೋಗಬೇಕು ಅಂತ ಇದ್ರೆ ಅರ್ಹತೆಗಳು ಏನಿರಬೇಕು ಅಂತ ಹೇಳುವಂತದನ್ನ ಈಗ ಹೇಳ್ತೀನಿ. ಗಣಿತ, ಮ್ಯಾಥ್ಸ್ ಅಥವಾ ಆಪರೇಷನಲ್ ರಿಸರ್ಚ್ ವಿಭಾಗಕ್ಕೆ MSc ಅಥವಾ MA ಮ್ಯಾಥ್ಸ್ ಮಾಡಿರಬೇಕು. ಜೊತೆಗೆ ಡಿಗ್ರಿಯಲ್ಲಿ ಫಿಸಿಕ್ಸ್ ಅನ್ನ ಓದ್ಕೊಂಡಿರಬೇಕು. ನೆಕ್ಸ್ಟ್ ಭೌತಶಾಸ್ತ್ರ ಅಥವಾ ಹವಾಮಾನ ಶಾಸ್ತ್ರ ವಿಭಾಗಕ್ಕೆ MSc ಅಥವಾ MA ಫಿಸಿಕ್ಸ್ ಅಥವಾ ಮೆಟಿಯರಾಲಜಿ ಓದಿರಬೇಕು. ಜೊತೆಗೆ ಡಿಗ್ರಿಯಲ್ಲಿ ಮ್ಯಾಥ್ಸ್ ಒಂದು ವಿಷಯ ಆಗಿರಲೇಬೇಕು. ಹಾಗೆ ನೆಕ್ಸ್ಟ್ ಮೆಕ್ಯಾನಿಕಲ್ ಅಥವಾ ಪ್ರೊಡಕ್ಷನ್ ನಲ್ಲಿ BE BTech ಮಾಡಿದವರು ಅಥವಾ CSE IT MCA ಮಾಡಿದಂಥವರು ಕೂಡ ಅಪ್ಲೈ ಮಾಡಬಹುದು. ನೆಕ್ಸ್ಟ್ CSE ಅಥವಾ IT ಹುದ್ದೆಗೆ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ನಲ್ಲಿ CSE, BE BTech ಅಥವಾ MTech ಮಾಡಿರಬೇಕಾಗತ್ತೆ. ಒಂದು ವೇಳೆ ನೀವು MCA ಮಾಡಿದ್ರು ಕೂಡ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇದೆ. ಆದ್ರೆ ಒಂದು ಕಂಡೀಷನ್ ಇದೆ, ನಿಮ್ಮ ಡಿಗ್ರಿಯಲ್ಲಿ ಫಿಸಿಕ್ಸ್ ಅಥವಾ ಮ್ಯಾಥ್ಸ್ ಒಂದು ವಿಷಯ ಆಗಿರಬೇಕು, ಒಂದು ಸಬ್ಜೆಕ್ಟ್ ಆಗಿ ಅದು ಇರಬೇಕಾಗತ್ತೆ. ಸೊ ಇಲ್ಲಿ ಪುರುಷರು ಮತ್ತು ಮಹಿಳೆಯರು ಇಬ್ಬರಿಗೂ ಕೂಡ ಸಮಾನ ಅವಕಾಶ ಇದೆ. ಸೊ ಈ ಎಲ್ಲಾ ಹುದ್ದೆಗಳಿಗೆ 2002 ಜನವರಿ 2ರಿಂದ 2006 ಜನವರಿ 1 ನಡುವೆ ಹುಟ್ಟಿದಂತವರು ಮಾತ್ರ ಅರ್ಹರಾಗಿರ್ತಾರೆ. ಅಂತವರು ಮಾತ್ರ ಇದಕ್ಕೆ ಅಪ್ಲೈ ಮಾಡಬಹುದು. ಸೊ ಇನ್ನು ಮೂರನೇದು ತಾಂತ್ರಿಕ ಶಾಖೆಯ ಅರ್ಹತೆ ಅಥವಾ ಟೆಕ್ನಿಕಲ್ ಬ್ರಾಂಚ್ ಎಲಿಜಿಬಿಲಿಟಿ. ಅದೇನು ಅಂತ ಹೇಳಿ ಈಗ ನೋಡ್ತಾ ಹೋಗೋಣ. ಸೊ ಈಗ ನೀವು ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಅನ್ನ ಗಮನಿಸ್ತಾ ಇರಬಹುದು. ಸೊ ಮೊದಲನೇದಾಗಿ ಇಲ್ಲಿ ಇಂಜಿನಿಯರಿಂಗ್ GS. ಸೊ ಈ ವಿಭಾಗದಲ್ಲಿ ಮರೈನ್, ಏರೋನಾಟಿಕಲ್ಸ್, ಮೆಟಲರ್ಜಿ, ಇನ್ಸ್ಟ್ರುಮೆಂಟೇಷನ್, ಆಟೋಮೊಬೈಲ್ ಅಥವಾ ಮೆಕಾಟ್ರಾನಿಕ್ಸ್ ನಲ್ಲಿ BE BTech ಮಾಡಿದವರಿಗೆ ಅವಕಾಶ ಇದೆ. ಸೊ ಇದರಲ್ಲಿ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಅಪ್ಲೈ ಮಾಡಬಹುದು. ಸೊ ಇನ್ನು ನೆಕ್ಸ್ಟ್ ಎಂಜಿನಿಯರಿಂಗ್ ಸಬ್ ಟೆಕ್ ಅಥವಾ ಸಬ್ಮರೀನ್ ಟೆಕ್ನಿಕಲ್. ಈ ವಿಭಾಗದಲ್ಲಿ ಪ್ರೊಡಕ್ಷನ್, ಕಂಟ್ರೋಲ್, ಮೆಕ್ಯಾನಿಕಲ್ ಮುಂತಾದ ವಿಭಾಗದ ಇಂಜಿನಿಯರ್ಗಳು ಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಎಲೆಕ್ಟ್ರಿಕಲ್ GS. ಸೊ ಇಲ್ಲಿ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಟೆಲಿಕಾಂ, ಪವರ್, ಇನ್ಸ್ಟ್ರುಮೆಂಟೇಷನ್ ಅಲ್ಲಿ BE BTech ಆಗಿರಬೇಕು. ಹಾಗೆ ಕೊನೆಯದಾಗಿ ಎಲೆಕ್ಟ್ರಿಕಲ್ ಸಬ್ ಟೆಕ್. ಇಲ್ಲಿ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಟೆಲಿಕಾಂ, ಇನ್ಸ್ಟ್ರುಮೆಂಟೇಷನ್ AEC ಅಲ್ಲಿ BE BTech ಆಗಿರಬೇಕು. ಇಲ್ಲಿ ಗಮನಿಸಬೇಕಾದ ತುಂಬಾ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಈ ವಿಭಾಗದವರಿಗೆ 2002 ಜನವರಿ 2ರಿಂದ 2007 ಜುಲೈ 1 ಒಳಗಿನ ವಯೋಮಿತಿಯನ್ನ ನಿಗದಿಪಡಿಸಲಾಗಿದೆ. ಸೊ ಅಷ್ಟು ಏಜ್ ನಲ್ಲಿ ಇರುವಂತವರು ಮಾತ್ರ ಇದಕ್ಕೆ ಅಪ್ಲೈ ಮಾಡಬಹುದು. ಸೊ ಎಲ್ರಿಗೂ ಕುತೂಹಲ ಇರೋದು ಸಂಬಳದ ಬಗ್ಗೆ, ಅದನ್ನ ಹೇಳ್ತೀನಿ ಕೇಳಿ. ಸೊ ಇಲ್ಲಿ ಆಯ್ಕೆಯಾದವರನ್ನ ಅಂದ್ರೆ SSC ಅಧಿಕಾರಿಗಳನ್ನ ಸಬ್ ಲೆಫ್ಟಿನೆಂಟ್ ಶ್ರೇಣಿಯಲ್ಲಿ ನೇಮಿಸಲಾಗುತ್ತೆ. ಅಂದಾಜು ಇವರ ಸ್ಯಾಲರಿ ಎಷ್ಟಿರಬಹುದು ಅಂತ ಹೇಳಿದ್ರೆ ಆರಂಭಿಕ ಮಾಸಿಕ ವೇತನ 1,25,000 ರೂಪಾಯಿಗಳು, ಅಂದ್ರೆ ತಿಂಗಳಿಗೆ 1,25,000 ರೂಪಾಯಿ ಇರಬಹುದು. ಇದರ ಜೊತೆಗೆ ಪೈಲಟ್ ಮತ್ತು ಸಬ್ಮರೀನ್ ವಿಭಾಗದವರಿಗೆ ತರಬೇತಿ ನಂತರ ತಿಂಗಳಿಗೆ ಹೆಚ್ಚುವರಿಯಾಗಿ 31,250 ರೂಪಾಯಿ ಭತ್ಯೆ ಸಿಗುತ್ತೆ. ಅಂದ್ರೆ ಸಂಬಳ ಮತ್ತು ಸವಲತ್ತುಗಳು ತುಂಬಾನೇ ಅದ್ಭುತವಾಗಿ ಅಂತ ಹೇಳುವಂತದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಹಾಗಿದ್ರೆ ಇದಕ್ಕೆ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂದ್ರೆ ಈ ಕೆಲಸಕ್ಕೆ ಹೇಗೆ ಆಯ್ಕೆ ಮಾಡ್ತಾರೆ, ಆಯ್ಕೆ ಮಾಡೋದು ಹೇಗೆ ಅದನ್ನ ಈಗ ಗಮನಿಸೋಣ. ನೋಡಿ, ಇಲ್ಲಿ ಯಾವುದೇ ಲಿಖಿತ ಪರೀಕ್ಷೆ ಇರೋದಿಲ್ಲ ಅನ್ನೋದು ತುಂಬಾ ವಿಶೇಷ ಅಂತಾನೆ ನಾವು ಹೇಳಬೇಕಾಗುತ್ತೆ. ಸೊ ಮೊದಲನೇದಾಗಿ ನಿಮ್ಮ ಪದವಿ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ. ಶಾರ್ಟ್ ಲಿಸ್ಟ್ ಆದವರಿಗೆ 5 ದಿನಗಳ ಕಾಲ SSB ಸಂದರ್ಶನ ಇರುತ್ತೆ. ಇಲ್ಲಿ ನಿಮ್ಮ ಬುದ್ಧಿವಂತಿಕೆ, ವ್ಯಕ್ತಿತ್ವ, ನಾಯಕತ್ವದ ಗುಣಗಳನ್ನ ಪರೀಕ್ಷಿಸಲಾಗುತ್ತೆ. SSB ಹಂತದಲ್ಲಿ ಮೂಲ ದಾಖಲೆಗಳನ್ನ ವೆರಿಫೈ ಮಾಡ್ತಾರೆ, ಪರಿಶೀಲಿಸ್ತಾರೆ. ಹಾಗೆಯೇ SSB ಯಲ್ಲಿ ಶಿಫಾರಸು ಮಾಡಲ್ಪಟ್ಟ ಅಭ್ಯರ್ಥಿಗಳಿಗೆ ಆಮೇಲೆ ವೈದ್ಯಕೀಯ ಪರೀಕ್ಷೆ ಕೂಡ ಇರುತ್ತೆ. SSB ಸಾಧನೆ ಮತ್ತು ವೈದ್ಯಕೀಯ ಫಿಟ್ನೆಸ್ ಆಧಾರದ ಮೇಲೆ ಅಂತಿಮ ಪಟ್ಟಿಯನ್ನ, ಅಂತಿಮ ಲಿಸ್ಟ್ ಅನ್ನ ತಯಾರಿಸಲಾಗುತ್ತೆ. ಅಂದ್ರೆ ಪಾಸ್ ಆದವರಿಗೆ ಮೆರಿಟ್ ಲಿಸ್ಟ್ ಮೂಲಕ ಕೆಲಸ ಸಿಗುತ್ತೆ. ಆಯ್ಕೆಯಾದವರಿಗೆ ಕೇರಳದ ಎಜುಮಲದಲ್ಲಿರುವಂತಹ ನೇವಲ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಕೂಡ ಇರುತ್ತೆ, ಅಲ್ಲಿ ಅವರಿಗೆ ತರಬೇತಿಯನ್ನು ಕೊಡ್ತಾರೆ. ಸೊ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿದ್ರೆ ಇಂಡಿಯನ್ ನೇವಿ SSC ಆಫೀಸರ್ ಹುದ್ದೆಗಳಿಗೆ ಅಪ್ಲೈ ಮಾಡೋದು ಪೂರ್ತಿ ಆನ್ಲೈನ್ ನಲ್ಲೇ ಇರುತ್ತೆ. ನೀವು www.bsc
joinindianavy.gov.in ಅನ್ನೋ ವೆಬ್ಸೈಟ್ ಮೂಲಕವೇ ಅಪ್ಲೈ ಮಾಡಬಹುದು. ಸೊ ಈಗ ನೀವು ಕೇಳ್ಬೋದು ಅಪ್ಲೈ ಮಾಡೋದಕ್ಕೆ ಕೊನೆ ದಿನ ಯಾವಾಗ, ಈಗಲೇ ಮಾಡ್ಬೋದಾ ಅಂತ. ಖಂಡಿತವಾಗಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ನೀವು ಅಪ್ಲೈ ಮಾಡಬಹುದು. 2026 ಜನವರಿ 24ರಿಂದ ಆರಂಭ ಆಗಿದೆ. ಫೆಬ್ರವರಿ 24ರವರೆಗೆ ಮಾತ್ರ ಅವಕಾಶ, ಕೊನೆ ದಿನ ಫೆಬ್ರವರಿ 24. ಸೊ ಅಲ್ಲಿವರೆಗೆ ಕಾಯಬೇಡಿ, ಇಮಿಡಿಯೇಟ್ ಆಗಿ ಅರ್ಹತೆ ಇದ್ರೆ ಅಪ್ಲೈ ಮಾಡಿ. ಇನ್ನು ಈ ಕೆಲಸಕ್ಕೆ ಅಪ್ಲೈ ಮಾಡೋಕೆ ನೀವು ₹1 ಕೂಡ ಫೀಸ್ ಕೊಡಬೇಕಾಗಿಲ್ಲ, ಇದು ಕಂಪ್ಲೀಟ್ಲಿ ಫ್ರೀ. ಸೊ ಹಾಗಿದ್ರೆ ಅಪ್ಲೈ ಮಾಡೋ ಹಂತಗಳ ಬಗ್ಗೆ ನೋಡೋದಾದ್ರೆ, ಅಪ್ಲೈ ಮಾಡೋದಕ್ಕೂ ಮುಂಚೆ ನೀವು ಕೆಲವೊಂದು ದಾಖಲೆಗಳನ್ನ, ಡಾಕ್ಯುಮೆಂಟ್ಸ್ಗಳನ್ನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಅದು JPG ಅಥವಾ TIFF ಫಾರ್ಮ್ಯಾಟ್ ನಲ್ಲಿ ಇರಲಿ. ಹಾಗಿದ್ರೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ನೋಡಿ, ಈಗ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇರಬಹುದು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳುವಂಥದ್ದು ನಾನು ಹೇಳ್ತಾ ಹೋಗ್ತೀನಿ. ಎಲ್ಲಾ ಸೆಮಿಸ್ಟರ್ನ ಅಂಕಪಟ್ಟಿಗಳು, ಮಾರ್ಕ್ ಶೀಟ್ ಇರಬೇಕು. 10ನೇ ಮತ್ತು 12ನೇ ಕ್ಲಾಸ್ ಸರ್ಟಿಫಿಕೇಟ್, ಯಾಕೆಂತ ಹೇಳಿದ್ರೆ ಡೇಟ್ ಆಫ್ ಬರ್ತ್ ಪ್ರೂಫಿಗೋಸ್ಕರ. ಹಾಗೆಯೇ CGPA ಇರೋರು ಅದನ್ನ ಪರ್ಸೆಂಟೇಜ್ಗೆ ಬದಲಾಯಿಸೋ ಫಾರ್ಮುಲಾ ಪೇಪರ್, NCC ಎಲ್ಲೇನಾದ್ರೂ ಇದ್ರೆ NCC, C ಸರ್ಟಿಫಿಕೇಟ್ ಇದ್ರೆ ಅದು, ಒಂದು ಲೇಟೆಸ್ಟ್ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ. ಹಾಗಿದ್ರೆ ಆನ್ಲೈನ್ ಅಪ್ಲೈ ಮಾಡೋದು ಹೇಗೆ ಅಂತ ನೀವು ಕೇಳ್ಬೋದು. ನೋಡಿ, ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ನೇವಿ ಅಫಿಷಿಯಲ್ ವೆಬ್ಸೈಟ್ www.joinindianavy.gov.in ಗೆ ಹೋಗಿ ರಿಜಿಸ್ಟರ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನಿಮ್ಮ ಇಮೇಲ್ ID ಮತ್ತೆ ಮೊಬೈಲ್ ನಂಬರ್ ಅನ್ನು ಕೊಟ್ಟು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಪರ್ಸನಲ್ ಡೀಟೇಲ್ಸ್, ಓದಿನ ಮಾಹಿತಿ, ಮೊಬೈಲ್ ನಂಬರ್ ಕೊಟ್ಟು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಪರ್ಸನಲ್ ಡೀಟೇಲ್ಸ್, ಓದಿನ ಮಾಹಿತಿ ಮತ್ತು ನೀವು ಯಾವ ಕೇಡರ್ ಅಥವಾ ವಿಭಾಗಕ್ಕೆ ಸೇರಬೇಕು ಅನ್ನೋ ಆದ್ಯತೆಗಳನ್ನ, ಆ ಪ್ರಿಫರೆನ್ಸ್ ಅಂತ ಹೇಳ್ತೀವಲ್ಲ, ಅದನ್ನ ಕರೆಕ್ಟ್ ಆಗಿ ನೀವಲ್ಲಿ ಫಿಲ್ ಮಾಡಬೇಕು. ಇದಾದ್ಮೇಲೆ ನೀವು ಸ್ಕ್ಯಾನ್ ಮಾಡಿಟ್ಕೊಂಡಿರುವಂತಹ ದಾಖಲೆಗಳನ್ನ ನೀಟಾಗಿ ಕಾಣೋ ತರ ಅಪ್ಲೋಡ್ ಮಾಡಿ. ಅಸ್ಪಷ್ಟವಾಗಿದ್ರೆ, ಕಾಣಿಸ್ಲಿಲ್ಲ, ಬ್ಲರ್ ಆಗಿದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದರ ಬಗ್ಗೆ ಜಾಸ್ತಿ ಗಮನ ಕೊಡಿ. ಇದಾದ್ಮೇಲೆ ಎಲ್ಲಾ ಕಾಲಮ್ ಅನ್ನ ತುಂಬಿದ ಮೇಲೆ ಇನ್ನೊಂದ್ಸಲ ಚೆಕ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಅನ್ನು ಒತ್ತಿ. ಸಬ್ಮಿಟ್ ಆದ್ಮೇಲೆ ಆ ಅಪ್ಲಿಕೇಶನ್ ಒಂದು ಪ್ರಿಂಟ್ ಔಟ್ ತಗೊಂಡು ಇಟ್ಕೊಳ್ಳಿ, ಯಾಕೆಂದ್ರೆ ಮುಂದೆ ಏನಾದ್ರೂ ನೋಡ್ಬೇಕು ಅಂತ ಹೇಳಿದ್ರೆ ಬೇಕಾಗುತ್ತೆ. ಸೊ ಈ ರೀತಿ ನೀವು ಈ ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡಬಹುದು. ಅರ್ಹತೆ ಇದ್ರೆ 24ರವರೆಗೆ ಕಾಯಬೇಡಿ, ಈಗಲೇ ಅಪ್ಲೈ ಮಾಡಿ. ನೋಡಿ, ದೇಶದ ಗಡಿ ಕಾಯೋದು ಕೇವಲ ಕೆಲಸ ಅಲ್ಲ, ಅದೊಂದು ಹೆಮ್ಮೆಯ ಸಂಗತಿ. ಇಂಥದ್ದೊಂದು ಚಾನ್ಸ್ ಬಂದಾಗ ಯಾವ ಕಾರಣಕ್ಕೂ ಕೂಡ ಇದಕ್ಕೆ ಹೋಗಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಂತವ್ರು, ಕನಸು ಇಟ್ಕೊಂಡಂತವ್ರು ಮಿಸ್ ಮಾಡಬೇಡಿ. ಫೆಬ್ರವರಿ 24ರ ಒಳಗಡೆ ಅಪ್ಲೈ ಮಾಡಿ. ಸೊ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಬಾಸ್ವಾಲಾ ಡೈಲಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.